ओम रतिदत्वात् परो विष्णुः मुख्यतो रात्रिरुच्यते तदाश्रयत्वात् दुर्गापि रात्रिरित्यभिधीयते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्री गुरुभ्यो नमः। महाभारतस्य मौसलपर्वणि अयं द्वितीयः भागः। अद्य सरस्वती प्रतिष्ठापना दिवसे प्रारभ्यते। तत्र टी.आर्. कृष्णाचार्याणां वैष्णवे च पाठे द्वितीयः अध्यायः। तृतीयः अध्यायः ಮೂರನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತಸ್ಯ ಪಾಠೆ ದ್ವಿತೀಯः ಅಧ್ಯಾಯः ಎರಡನೇ ಅಧ್ಯಾಯ ಸಮಾಪ್ತಿಂ ಪ್ರಾಪತ್ ಗತೆ ದಿವಸೆ. श्रीमद्भागवतेऽपि च एकादशस्कन्धे षष्ठे अध्याये त्रिंशे च 30ने अध्याये च एषैव कथा संश्रूयते. यस्यां कथायां मुनिभिः शप्ताः यादवाः सांबस्य उदरे दृष्टं मुसलं चूर्णयामासुः समुद्रे च प्रचिक्षिपुः. हस्तिनपुरे पाण्डवाः नैकविधानि अपशकुनानि ददृशुः. द्वारवत्यां च यादवाः अपि दिवि भुवि अंतरिक्षे च समुत्थितान् महोत्पातान् प्रैक्षन्त. एतादृशानि अपशकुनानि महोत्पातांश्च दृष्ट्वा सुधर्मायां सभायाम् आसीनान् यदून् एवं प्राह. एते घोराः महोत्पाताः द्वारवत्यां दृश्यन्ते. अतः सर्वैरस्माभिः प्रभासक्षेत्रं प्रति गन्तव्यं. तत्र नैकविधानि धर्मकार्याणि कुर्मः इति ते सर्वे निश्चित्य समुद्रं नौभिः उत्तीर्य रथैः प्रभासक्षेत्रं प्रजयुः. तस्मिन् क्षेत्रे यथा भगवता आदिष्टं तथा सर्वेपि यादवाः परमया भक्त्या श्रेयोपबृंहितं सर्वमपि चक्रुः. अथ अद्यतन कथा प्रवर्तते. महाभारते काली स्त्री पाण्डुरैर्दन्तैः प्रविश्य हसती निशि स्त्रियः स्वप्नेषु मुष्णन्ति द्वारकां परिधावति इति. ಕಪ್ಪು ಬಣ್ಣದ ಸ್ತ್ರೀಯೊಬ್ಬಳು ಬಿಳಿ ಹಲ್ಲುಗಳನ್ನು ಹೊಂದಿದ್ದಳು. ಜೋರಾಗಿ ನಗುತ್ತಾ ಈ ದ್ವಾರಕೆಯಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ಲು. ಅವಳನ್ನು ನೋಡಿ ಆ ದ್ವಾರಕಾ ನಗರದ ಸ್ತ್ರೀಯರಿಗೂ ಕೂಡ ಭ್ರಮೆ ಬರುವಂತಾಗ್ತಿತ್ತು. ಸ್ತ್ರೀಯ ಸ್ವಪ್ನೇಶು ಮುಷ್ಣಂತಿ
ಇದೆಲ್ಲ ಕನಸಿನಲ್ಲಿ ಕಾಣ್ತಾ ಇತ್ತು ಅಂತ ವರ್ಣನ ಇದೆ. ಮುಷ್ಣಂತಿ ಅಂತಿದೆ. ಮುಷ್ಣಂತಿ ಅಂದರೆ ಕೆಲವು ಅನುವಾದಕಾರರು ಆ ಸ್ವಪ್ನದಲ್ಲಿಯೇ ಹೀಗೆ ಕಾಣ್ತಾ ಇದ್ರಂತೆ. ಆ ಸ್ತ್ರೀ ಒಬ್ಬಳು ಕಪ್ಪು ಬಣ್ಣದ ಸ್ತ್ರೀ ಸ್ವಪ್ನದಲ್ಲಿ ಇವರೆಲ್ಲರನ್ನು ಅಪಹರಿಸ್ತಿದ್ದಳು ಅಂತ. ಈ ಅಪಹಾರ ಕ್ರಿಯೆ ಅಂತ ಸ್ವಪ್ನದಲ್ಲಿ ನಡೀತಾ ಇತ್ತು ಅಂತ ಅನ್ನೋದನ್ನ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಕೆಲವರು ಅಪಹರಿಸುವುದು ಅಂದರೆ ಸ್ತ್ರೀಯರನ್ನ ವಂಚಿಸುವುದು ಅಂತ ಅರ್ಥವನ್ನ ಬರೆದಿದ್ದಾರೆ. ಅಂತೂ ಅಲ್ಲಿ ಏನಿದೆ ಅಂತ ಅನ್ನೋದನ್ನ ಹೇಳಿದ್ದೇನೆ. ಸ್ತ್ರೀಯರನ್ನ ಅಪಹರಿಸಿದ್ಳು ಅಂತ ಅರ್ಥ ಹೇಳುವ ಬದಲು ವಂಚಿಸ್ತಿದ್ಲು ಅಂತ ಅರ್ಥ ಹೇಳುವುದು ಹೆಚ್ಚು ಯೋಗ್ಯ. ಯಾಕೆಂದ್ರೆ ವಂಚಿಸುವುದು ಅಂದ್ರೆ ಮನಸ್ಸನ್ನು ವಂಚಿಸುವುದು. ಅವಳು ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರೆ ಅಲ್ಲಿದ್ದವರಿಗೆಲ್ರಿಗೂ ಕೂಡ ಮನಸ್ಸು ಅವಳ ಕಡೆನೇ ಹೋಗುವಂತಾಗಿಬಿಡ್ತಿತ್ತು. ಅವಳನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗದು ವಂಚಿಸುವುದು ಅಂತ ಅನ್ನೋದಕ್ಕೆ ಅರ್ಥ. ಅವ್ರ ಮನಸೂರೆಗೊಳ್ಳುವುದು ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಹೀಗೆ ತಿಳ್ಕೋಬಹುದು. ದೊಡ್ಡ ದೊಡ್ಡ ರಣಹದ್ದುಗಳು ಅಗ್ನಿಹೋತ್ರದ ಗ್ರಹಗಳಲ್ಲಿ, ಎಲ್ಲಿ ಅಗ್ನಿಹೋತ್ರ ಉಪಾಸನೆ ಎಲ್ಲ ನಡಿಬೇಕೋ ಅಂಥ ಅಗ್ನ್ಯಾಗಾರಗಳಲ್ಲಿ ಮತ್ತು ವಾಸ್ತುಪುರುಷ ಇರುವಂಥ ಗ್ರಹಗಳಲ್ಲಿ ಈ ಹದ್ದುಗಳು ಓಡಾಡ್ತಾ ಇದ್ದವು. ಅದೆಲ್ಲ ಕನಸಿನಲ್ಲಿ ಕಾಣ್ತಾ ಇದ್ರು ಅವರು. ಭಯಂಕರರಾದ ರಾಕ್ಷಸರು ಕನಸಿನಲ್ಲಿ ಕಾಣಿಸ್ತಾ ಇದ್ರು. ಅಲ್ಲಿ ಯಾದವರ ಎಲ್ಲ ಸಂಪತ್ತನ್ನು ಕೂಡ ಅವರು ಅಪಹರಿಸುವುದನ್ನ ಇವರೆಲ್ಲ ನೋಡ್ತಿದ್ರು. ಕೃಷ್ಣನ ಚಕ್ರ ತಚ್ಚ ಅಗ್ನಿದತ್ತಂ ಕೃಷ್ಣಸ್ಯ ವಜ್ರನಾಭಂ ಅಯೋಮಯಂ ಅಂತ ಭಯಂಕರವಾದಂಥ ಒಂದು ಚಕ್ರ, ಕೃಷ್ಣನ ಚಕ್ರ ಅದು. ಈ ಯಾದವ ವೀರರು ಅದನ್ನು ನೋಡ್ತಾ ಇದ್ದಂತೆಯೇ ಆ ಚಕ್ರ ಆಕಾಶಕ್ಕೆ ಹೊರಟೋಯ್ತು. ಪ್ರಾಯ ಭೂಲೋಕದಲ್ಲಿನ ತನ್ನ ಕಾರ್ಯವನ್ನು ಅದು ಮುಗಿಸಿ ಹೊರಟೋಯ್ತು. ಈಗ ನಾವು ನೋಡ್ತಿರುವುದು ಇದು ಸ್ವಪ್ನದ ಸಂಗತಿ ಅಲ್ಲ, ವಾಸ್ತವಿಕವಾಗಿ ಯಾದವರು ಕಂಡದ್ದೇ ಸಂಗತಿ ಅಂತ ಕಾಣಿಸ್ತದೆ. ಕೃಷ್ಣನ ದಿವ್ಯವಾದಂತಹ ರಥ, ಅದರ ಸಾರಥಿ ಅಲ್ಲೇ ಇದ್ದ ದಾರುಕ. ಅವನು ನೋಡ್ತಾ ಇದ್ದಂತೆ ಆ ರಥವನ್ನ ಕುದುರೆಗಳು ಎಲ್ಲೋ ದೂರ ಕೆಳ್ಕೊಂಡು ಹೋಗಿಬಿಟ್ಟು ಸಮುದ್ರದ ಮೇಲ್ಭಾಗದಲ್ಲಿ ತಗೊಂಡು ಹೋಗ್ಬಿಟ್ಟು ತೇ ಸಾಗರಸ್ಯ ಉಪರಿಷ್ಟಾತ್. ಮುಂದೆ ಬಲರಾಮ ಮತ್ತು ಕೃಷ್ಣ ನಿತ್ಯ ಪೂಜೆ ಮಾಡ್ತಾ ಇರುವಂತಹ ಕೆಲವು ವಸ್ತುಗಳು, ಅದರಲ್ಲಿ ಅವರ ಧ್ವಜಗಳು. ಬಲರಾಮನ ಧ್ವಜದಲ್ಲಿ ತಾಳ ವೃಕ್ಷ, ತಾಳೆಯ ಗಿಡ ಇತ್ತು. ಕೃಷ್ಣನ ಧ್ವಜದಲ್ಲಿ ಗರುಡನ ಚಿಹ್ನ ಇತ್ತು, ಮಹಾಧ್ವಜವುತವು. ಆ ಧ್ವಜಗಳನ್ನ ಅಪ್ಸರೆಯರು ತೊಗೊಂಡು ಹೋಗಿಬಿಟ್ರಂತೆ, ಮೇಲೆ ಎಲ್ಲಕ್ಕೋ ಆಕಾಶಕ್ಕೆ ತೊಗೊಂಡು ಹೋಗಿಬಿಟ್ರು. ಮತ್ತೆ ಆಕಾಶದಲ್ಲಿ ನಿಂತಹ ದೇವತೆಗಳು ಬೇಗ ಎಲ್ಲರೂ ಹೊರಡ್ರಿ, ತೀರ್ಥಯಾತ್ರೆಗೆ ಹೊರಡ್ರಿ ಅಂತ ಸೂಚನೆ ಕೊಡ್ತಾ ಇದ್ರು. ಅದು ಅಲ್ಲಿ ಕೇಳಿ ಬರ್ತಾ ಇತ್ತು. ಹೀಗೆ ಇವರೆಲ್ಲ ತೀರ್ಥಯಾತ್ರೆಗೆ ಸಿದ್ಧರಾದರು. ನಾನಾ ಥರದ ಭಕ್ಷ್ಯ, ಭೋಜ್ಯ, ಪೇಯ ಇತ್ಯಾದಿ ಎಲ್ಲವನ್ನೂ ಕೂಡ ತಗೊಂಡ್ರು ಈ ಯಾದವರು. ಪಾನೀಯಗಳು. ಹೀಗೆ ಯಾದವರೆಲ್ಲ ಪ್ರಯಾಣಕ್ಕೆ ಸನ್ನದ್ಧರಾಗಿದ್ದಾಗ ವಿದುರ ಅಲ್ಲಿಗೆ ಬಂದ, ಈ ಉದ್ಧವ ಅಲ್ಲಿಗೆ ಬಂದ. ಉದ್ಧವ ಬಂದು ಎಲ್ಲರನ್ನೂ ಕೂಡ ಮಾತನಾಡಿಸಿ ಅವರಿಗೆಲ್ಲ ಹೇಳಿ ಅವನು ಕೂಡ ಅಲ್ಲಿಂದ ಹೊರಟೋದ. ಅವನು ಹೋಗುವಾಗ ಕೃಷ್ಣ ಅವನನ್ನ ತಡೀಲಿಲ್ಲಂತೆ. ಅವನು ಹೋಗುವುದಾದ್ರೆ ಹೋಗಲಿ ಅಂತ ಆಲೋಚನೆ ಮಾಡಿದ. ಮುಂದೆ ಉದ್ಧವ ಹೋಗುವುದನ್ನ ಯಾದವರೆಲ್ಲ ನೋಡಿ ತಮ್ಮ ಕಾರ್ಯಕ್ಕೆ ಅವರು ಸಿದ್ಧರಾದರು. ಹೀಗೆ ಉದ್ಧವ ಹೋಗಿದ್ದರ ಒಂದು ವರ್ಣನೆ ಏನಿದೆಯಲ್ಲ, ಅದೇ ಸಂದರ್ಭದಲ್ಲಿ ಈ
ಉದ್ಧವನಿಗೆ ಕೃಷ್ಣ ಒಂದಿಷ್ಟು ಉಪದೇಶ ಮಾಡಿ ಆ ಉದ್ಧವನನ್ನು ಕಳಿಸಿಕೊಟ್ಟಂಥ ಪ್ರಸಂಗ ಕಂಡು ಬರ್ತದೆ. ಇದು ಭಾಗವತದ 11ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿದೆ. 6ನೇ ಅಧ್ಯಾಯ ಮತ್ತು ಮುಂದೆ 30ನೇ ಅಧ್ಯಾಯ ಅಲ್ಲೆಲ್ಲ ಬಂದಿರುವಂಥ ಕಥೆಗಳನ್ನು ಮಹಾಭಾರತದ ಈ ಭಾಗ ನಾವೇನು ನೋಡ್ತಾ ಇದ್ದೀವಲ್ಲ ಅದಕ್ಕೆ ಅನುಗುಣವಾಗಿ ಹೊಂದಿಸಿಕೊಂಡು ಹೇಳೋ ಪ್ರಯತ್ನ ಮಾಡ್ತಿದ್ದೇನೆ. ಏವಂ ಭಗವತಾದಿಷ್ಟಾ ಯಾದವಾ ಕುರುನಂದನ ಗಂತುಂ ಕೃತಧಿಯಸ್ತೀರ್ಥಂ ಚಂದನಾನ್ ಸಮಯೂಯುಜನ್. ಉದ್ಧವ ಪರಮ ಭಗವದ್ಭಕ್ತ ಕೃಷ್ಣನಿಗೆ. ಅವನು ಈ ಉತ್ಪಾತಗಳನ್ನೆಲ್ಲ ನೋಡಿದ. ಅರಿಷ್ಟಾನಿ ಘೋರಾಣಿ ಉತ್ಪಾತಾನಿ ತದರ್ಶ. ಮುಂದೆ ವಿವಿಕ್ತ ಉಪಸಂಗಮ್ಯ ಜಗತಾಮೀಶ್ವರೇಶ್ವರಂ ಭಗವಂತನಿಗೆ ನಮಸ್ಕಾರ ಮಾಡಿ ಹೇಳಿದಂತೆ. ಭಗವಂತ ಒಂದು ಕಡೆ ಏಕಾಂತದಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ಉದ್ಧವ ಬಂದು ಹೇಳಿದ, ನೀನು ಈ ಯದುಕುಲವನ್ನು ನಾಶ ಮಾಡಿ ಭೂಲೋಕವನ್ನು ಬಿಟ್ಟು ಹೊರಟಿದ್ದಿ. ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ ನಯದೀಶ್ವರ. ನೀನು ಸಮರ್ಥನೆ, ಆದರೆ ಬ್ರಾಹ್ಮಣ ಶಾಪವನ್ನು ನೀನು ಪರಿಹಾರ ಮಾಡಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಏನಾಗಬೇಕೋ ಅದು ನಿನ್ನ ಸಂಕಲ್ಪದಂತೆಯೇ ಆಗ್ತದೆ. ತ್ಯಕ್ತುಂ ಸಮುತ್ಸಹೇ ನಾಥ ಸ್ವಧಾಮ ನಯ ಮಾಮಪಿ. ನಿನ್ನನ್ನು ಬಿಟ್ಟು ನಾನಿರೋದು ಹೇಗೆ? ನನ್ನನ್ನು ಕರ್ಕೊಂಡು ಹೋಗು. ಕಥಂ ತ್ವಾಂ ಪ್ರಿಯಮಾತ್ಮಾನಂ ವಯಂ ಭಕ್ತಾ ತ್ಯಜೇಮಹಿ. ನಿನ್ನನ್ನು ಬಿಟ್ಟಿರೋದು ಹೇಗೆ? ಏವಂ ವಿಜ್ಞಾಪಿತೋ ರಾಜನ್. ಹೀಗೆ ಆ ಉದ್ಧವ ಭಗವಂತನನ್ನು ಕೇಳ್ಕೊಂಡಾಗ ಭಗವಂತ ಅವನಿಗೆ ಈ ಮುಂದಿನಂತೆ ಒಂದಿಷ್ಟು ತತ್ವೋಪದೇಶ ಮಾಡಿದಂತೆ. ಆ ತತ್ವೋಪದೇಶ ಎಲ್ಲ ಮುಗಿದ ಮೇಲೆ ಈ ಯಾದವರು ಆ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವುದು ಇತ್ಯಾದಿ ಘಟನೆಗಳು ನಡೆದವು. ಯಥಾರ್ಥ ಮಾಂ ಮಹಾಭಾಗ, ನೀನು ಹೇಳಿದ್ದೆಲ್ಲ ಸರಿ ಇದೆ, ನೀನು ತಿಳ್ಕೊಂಡದ್ದು ಸರಿ ಇದೆ. ಈ ಯದುಕುಲ ಕ್ಷಯ ಇದು ನಾನು ಸಂಕಲ್ಪಿಸಿರುವಂತಹ ಕಾರ್ಯ. ಇದು ದೇವತಾ ಕಾರ್ಯ ಈಗ ಮುಗಿದಿದೆ. ಯಥಾರ್ಥಂ ಅವತೀರ್ಣೋಹಂ ಅಂಶೇನ ಬ್ರಹ್ಮಣಾರ್ಥಿತಃ. ಆ ಕಾರ್ಯ ಈಗ ಮುಕ್ತಾಯ ಕಂಡಿದೆ. ಯದುಕುಲ ಈಗಾಗಲೇ ಸುಟ್ಟು ಹೋದಂತಾಗಿಬಿಟ್ಟಿದೆ. ಕುಲಂ ವೈ ಶಾಪ ನಿರ್ದಗ್ಧಂ. ಬ್ರಾಹ್ಮಣ ಶಾಪ ಬಂದಿರೋದ್ರಿಂದ ಕುಲ ಈಗ ನಷ್ಟ ಆಗಲೇಬೇಕಾಗಿದೆ. ಮತ್ತೆ ನಾನು ಪರಂಧಾಮಕ್ಕೆ ಹೋಗಿದ ಮೇಲೆ 7ನೇ ದಿವಸದಲ್ಲಿ ಈ ಸಮುದ್ರ ದ್ವಾರಕೆಯನ್ನು ನುಂಗಿಬಿಡ್ತದೆ. ಕಲಿಪುರುಷ ಎಲ್ಲ ಕಡೆ ಆಕ್ರಮಿಸ್ತಾನೆ. ಮತ್ತೆ ನಾನು ಈ ಭೂಲೋಕವನ್ನು ಬಿಟ್ಟು ಹೋದ್ಮೇಲೆ ನೀನು ಇಲ್ಲಿ ಇರಬೇಡ. ಯಾಕೆಂದ್ರೆ ಜನ ಅಧರ್ಮ ರುಚಿರ್ ಭದ್ರ ಭವಿಷ್ಯತಿ ಕಲಯುಗೆ. ಕಲಿಯುಗದಲ್ಲಿ ಎಲ್ರಿಗೂ ಕೂಡ ಅಧರ್ಮದಲ್ಲೇ ದೊಡ್ಡ ಆಸಕ್ತಿ. ನೀನು ಈ ಮಮಕಾರ ಬಂಧ ಇತ್ಯಾದಿಗಳನ್ನು ತೊರೆದು ಜ್ಞಾನಿಗಳ ನಡುವೆ ಎಲ್ಲೆಲ್ಲೇ ಸಂಚಾರ ಮಾಡ್ತಾ ಇರೋ. ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೀತಿದೆ ಅಂತ ತಿಳ್ಕೊ ಅಂತ ಹೀಗೆ ಹೇಳಿ ಅವನಿಗೆ ಅನೇಕ ಸಂಗತಿಗಳನ್ನು ಉಪದೇಶಿಸಿದ. ತತ್ವಜ್ಞಾನವನ್ನು ಕೊಡು ಅಂತ ಕೇಳಿದ್ನಂತ ಅವನು ಉದ್ಧವ ಪ್ರಣಿಪತ್ಯಾಹ ತತ್ವಜಿಜ್ಞಾಸು ಅಚ್ಯುತಂ. ಯೋಗೇಶ ಯೋಗ ವಿನ್ಯಾಸ ಯೋಗಾತ್ಮನ್ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತಃ ತ್ಯಾಗ ಸನ್ಯಾಸ ಲಕ್ಷಣ. ನೀನು ಈ ಯೋಗದ ಬಗ್ಗೆ ವರ್ಣನೆ ಮಾಡಿದ್ದಿ, ಆದರೆ ವಿಷಯಾಸಕ್ತಿಯನ್ನು ಬಿಡೋದು ಬಹಳ ಕಷ್ಟ. ಹೇಗೆ ನಾನು ವಿಷಯಾಸಕ್ತಿಯನ್ನು ಬಿಡಬೇಕು? ನೀನು ಇಲ್ಲದಾಗ ನಾನು ವಿರಕ್ತನಾಗಿ ಬದುಕುವುದು ಹೇಗೆ? ಅದನ್ನು ನೀನು ನನಗೆ ತಿಳಿಸ್ಕೊಡ್ಬೇಕು. ನಿರ್ವೇದಧೀಹಿ ಅಹರ್ಹ ವ್ರಜನಾಭಿತಪ್ತ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ. ನರ ಅನ್ನುವ ಋಷಿ, ಅವನು ಯಮನ ಶೇಷನ ಅಂಶದಿಂದ ಹುಟ್ಟಿದವನು. ಅವನ ಸಖ ನೀನು. ನಿನ್ನಂಥ ಅಂಥ ಭಗವಂತನ ನಾನು ನಿನಗೆ ನಮಸ್ಕರಿಸ್ತೇನೆ. ನನಗೆ ಆ ತತ್ವವನ್ನು ಉಪದೇಶಿಸು. ಆಗ ಕೃಷ್ಣ ಅದನ್ನ ಹೇಳಲಿಕ್ಕೆ ತೊಡಗಿದೆ. ಆತ್ಮನೋ ಗುರು ಆತ್ಮ ಇವ, ನನಗೆ ನಾನೇ ಗುರು ಅಂತ ಎಲ್ಲ ತತ್ವವನ್ನು ಅವನು ಹೇಳಿದ. ಅನೇಕ ಥರದ ಪ್ರಾಣಿಗಳಿವೆ ಈ ಜೀವದಲ್ಲಿ. ಅವರಿಗೆ
ಈ ಸಾಧಕರಾದವರಿಗೆ 24 ಗುರುಗಳಿದ್ದಾರೆ ಅಂತ ಆ ಗುರುಗಳ ಬಗ್ಗೆ ಎಲ್ಲ ಹೇಳಿಕ್ ತೊಡಗಿದೆ. ಇಲ್ಲಿ ಮಹಾಭಾರತವನ್ನು ಪ್ರವಚನವನ್ನು ಕೇಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಆ 24 ಗುರುಗಳ ಬಗ್ಗೆ ಭಾಗವತದಲ್ಲಿ ಬಂದದ್ದೆಲ್ಲವನ್ನು ಹೇಳಲಿಕ್ಕೆ ಹೊರಟಿಲ್ಲ. ಯಾರೋ ಒಬ್ಬ ಅವಧೂತ ಬ್ರಾಹ್ಮಣನನ್ನ ಯದು ಮಹಾರಾಜ ಭೇಟಿ ಮಾಡಿದಾಗ ಅವರಿಬ್ಬರ ನಡುವೆ ನಡೆದಂಥ ಒಂದು ಸಂವಾದ, ಅದನ್ನ ಈ ಕೃಷ್ಣ ಉದ್ಧವನಿಗೆ ಹೇಳಿದ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅವಧೂತಸ್ಯ ಸಂವಾದಂ ಯದೋಹೋ ಅಮಿತ ತೇಜಸಃ ಅಂತ ಒಂದು ಅದ್ಭುತವಾದ ಉಪಾಖ್ಯಾನ. 11ನೇ ಸ್ಕಂದ ಭಾಗವತದ್ದೆಲ್ಲ ಅನೇಕ ತತ್ವಗಳಿಂದ ಕೂಡಿದ್ದು. ಅದು ಎಂಥ ಸಂದರ್ಭದಲ್ಲಿ ಅವತೀರ್ಣ ಆಯಿತು ಅಂತ ಅನ್ನೋದನ್ನ ನೋಡ್ಲಿಕ್ಕಾಗಿ ನಾನು ಇದನ್ನ ಹೇಳಿದೆ ಅಷ್ಟೇ. ಈಗ ಕೃಷ್ಣ ಭೂಲೋಕವನ್ನು ಬಿಟ್ಟು ಹೋಗೋನಿದ್ದಾನೆ, ಒಂದಿಷ್ಟು ತತ್ವವನ್ನು ಅವನು ಈ ಜಗತ್ತಿನಲ್ಲಿ ಅವನು ಉಳಿಸಿ ಹೋಗಬೇಕಾಗಿದೆ. ಅದಕ್ಕಾಗಿ ಅವನು ಈ ಬೇರೆ ಬೇರೆ ಜ್ಞಾನಿಗಳ ನಡುವೆ ನಡೆದಂಥ ಸಂವಾದವನ್ನೆಲ್ಲ ಉದ್ಧವನಿಗೆ ವರ್ಣಿಸ್ತಾ ಇದ್ದಾನೆ. ಅದರಲ್ಲಿ ಈ ಅವಧೂತ ಉಪಾಖ್ಯಾನ, 24 ಗುರುಗಳು, ಈ ಎಲ್ಲ ವಿಷಯ ಕಂಡು ಬರ್ತದೆ. ಮುಂದೆ ಅದನ್ನು ಭಾಗವತದ ಪ್ರವಚನದಲ್ಲಿ ವಿಸ್ತೃತವಾಗಿ ನೋಡೋಣ. ಅಂಥ ಒಂದು ಅದ್ಭುತವಾದ ಉಪದೇಶ ಅದು. ಆ ಉಪದೇಶದಲ್ಲಿ ಕೆಲವು ಅದ್ಭುತವಾದ ಶ್ಲೋಕಗಳು ಬರ್ತವೆ. ಭಗವಂತನ ವಿಭೂತಿ ರೂಪಗಳನ್ನ ಕೃಷ್ಣ ಉದ್ಧವನಿಗೆ ವರ್ಣನೆ ಮಾಡ್ತಾನೆ. ಅಲ್ಲಿ ಬಂದಿರುವಂಥ ಒಂದೆರಡು ಶ್ಲೋಕಗಳನ್ನು ಈ ಸಂದರ್ಭದಲ್ಲಿ ನೋಡಬೇಕು ಅಂತ ಕಾಣಿಸ್ತಾನೆ ನನಗೆ. ವಾಚಂ ಯಚ್ಛ ಮನೋಯಚ್ಛ ಪ್ರಾಣಂ ಯಚ್ಛೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾಯಚ್ಛ ನ ಭೂಯ ಕಲ್ಪಸೇಧ್ವನೆ ಅಂತ ಶ್ಲೋಕ. 11ನೇ ಸ್ಕಂದದ 16ನೇ ಅಧ್ಯಾಯದ 42ನೇ ಶ್ಲೋಕ ಅದು. ಉದ್ಧವನೇ, ನಾನು ನಿನಗೆ ನನ್ನ ವಿಭೂತಿ ರೂಪಗಳ ಬಗ್ಗೆ ವರ್ಣನೆ ಮಾಡಿದ್ದೇನೆ. ನಿನ್ನ ಮಾತನ್ನು ನನಗೆ ಅರ್ಪಿಸು, ಯಾವತ್ತು ನನ್ನ ಕುರಿತಾಗಿ ಮಾತನಾಡು. ಮನಸ್ಸನ್ನ, ಶಾರೀರಿಕ ಕ್ರಿಯೆಗಳನ್ನ, ಇಂದ್ರಿಯಗಳನ್ನ ಯಾವತ್ತು ನನಗಾಗಿ ಮೀಸಲಾಗಿಡು. ಮನಸ್ಸನ್ನ ಏಕಾಗ್ರಗೊಳಿಸಿ ಈ ಆತ್ಮವನ್ನ ನನ್ನಲ್ಲಿ, ಭಗವಂತನಲ್ಲಿ ಸಂಲಗ್ನವನ್ನಾಗಿ ಮಾಡು. ನಭೂಯ ಕಲ್ಪಸೇ ಅಧ್ವನೆ, ಮತ್ತೆ ನೀನೆಂದು ಈ ಸಂಸಾರಕ್ಕೆ ಬರುವಂತಾಗೋದಿಲ್ಲ. ಇದು ಒಂದು ಅದ್ಭುತವಾದಂತಹ ಶ್ಲೋಕ. ಆ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ ಪ್ರಸಂಗದಲ್ಲಿ ಅಲ್ಲಿಯೇ ಅನೇಕ ವರ್ಣಾಶ್ರಮ ಧರ್ಮಗಳನ್ನ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಧರ್ಮಗಳನ್ನ, ಯಮ, ನಿಯಮ, ಶಮ ಇತ್ಯಾದಿಗಳ ಅರ್ಥ ಏನು ಅನ್ನೋದನ್ನೆಲ್ಲ ವರ್ಣನೆ ಮಾಡ್ತಾನೆ. ಪ್ರಪಂಚದ ಸೃಷ್ಟಿಯ ಬಗ್ಗೆ, ಪ್ರಪಂಚದ ಲಯದ ಬಗ್ಗೆ ಇದನ್ನೆಲ್ಲ ಅವನು ವರ್ಣಿಸ್ತಾನೆ. ಭಗವಂತನ ಪೂಜೆಯನ್ನು ಹೇಗೆ ವರ್ಣನೆ ಮಾಡಬೇಕು ಅನ್ನೋದನ್ನು ವರ್ಣನೆ ಮಾಡ್ತಾನೆ. 25 ಗುರುಗಳನ್ನ ವರ್ಣಿಸ್ತಾನಲ್ಲ ಕೃಷ್ಣ, ಅದು ಯದು ಮಹಾರಾಜ ಒಬ್ಬ ಅವಧೂತನಿಂದ ಕೇಳಿದಂಥ ಪ್ರಸಂಗ. ಅದಾದ ಮೇಲೆ ಒಂದು ಹಂತದಲ್ಲಿ ಉದ್ಧವ ಕೇಳ್ತಾನೆ, ಸನಕಾದಿ ಮುನಿಗಳಿಗೆ ಯಾವ ರೂಪದಿಂದ ಮೋಕ್ಷೋಪಾಯವನ್ನು ನೀನು ಹೇಳಿಕೊಟ್ಟೆ? ಆ ರೂಪದ ಬಗ್ಗೆ ಒಂದಿಷ್ಟು ನಾನು ತಿಳಿಯಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಗ ಭಗವಂತ ಹೇಳಿದ್ದು, ಈ ಸನಕಾದಿಗಳೇ ಕೇಳಿಕೊಂಡಂಥ ಒಂದು ಮಾತನ್ನ. ಸನಕಾದಿಗಳು ತಮ್ಮ ತಂದೆಯಾದಂಥ ಚತುರ್ಮುಖ ಬ್ರಹ್ಮನಿಗೆ ಬಳಿಗೆ ಹೋಗಿ ಯೋಗ ಸಾಧನದ ಬಗ್ಗೆ ಪ್ರಶ್ನೆ ಮಾಡಿದ್ರಂತೆ. ನಾವು ನಮ್ಮ ಮನಸ್ಸನ್ನ ವಿಷಯಗಳಿಂದ ದೂರ ಇಡಬೇಕು, ಇದು ಹೇಗೆ ಸಾಧ್ಯ? ಇದಕ್ಕೆ ನಾವು ಮಾಡಬೇಕಾದಂಥ ಸಾಧನೆ ಏನು? ಆಗ ಈ ಸನಕಾದಿಗಳಿಗೆ ಅದನ್ನು ಉಪದೇಶಿಸುವ ನೆಪದಿಂದ ಚತುರ್ಮುಖ ಬ್ರಹ್ಮ ಸಕಲರಿಗೂ ಉಪಯುಕ್ತ ಆಗುವಂತಹ ಒಂದು ತತ್ವವನ್ನ ಹೇಳಬೇಕಾಗಿತ್ತು. ಅದಕ್ಕಾಗಿ ತಾನು ಇದನ್ನು ಹೇಳುವುದು ಬೇಡ, ಸ್ವಯಂ ಪರಮಾತ್ಮನೇ ಇದನ್ನು ಹೇಳಬೇಕು ಅಂತ ಅವನು ಬಯಸಿದಂತೆ. ಪರಮಾತ್ಮನೇ ಕೊಟ್ಟಿರುವಂತಹ ಉಪದೇಶ ಅದು ಹೆಚ್ಚು ಅರ್ಥಗರ್ಭಿತವಾಗಿರ್ತದೆ, ಅದರಿಂದ ಅವನೇ ಹೇಳಲಿ ಅಂತ ಬಯಸಿದಂತೆ ಈ ಚತುರ್ಮುಖ ಬ್ರಹ್ಮ. ಅಂತ ಪರಮಾತ್ಮನನ್ನು ಅವನು ಧ್ಯಾನಿಸಿದಾಗ ನಾನು ಹಂಸರೂಪದಿಂದ ಅವನ ಬಳಿಗೆ ಹೋದೆ. ತಸ್ಯಾಹಂ ಹಂಸರೂಪೇಣ ಸಕಾಶ ಮಗಮಂ ತದಾ.
ಭಗವಂತ ಅವರಿಗೆ ಉಪದೇಶಿಸಿದ, ನನ್ನನ್ನೇ ಧ್ಯಾನಿಸಿರಿ, ನಾನು ನಿರ್ಗುಣ, ಗುಣತ್ರಯ ರಹಿತ, ಮತ್ತು ನಿರಪೇಕ್ಷಕ, ಯಾವುದೇ ನಿಮಿತ್ತವಿಲ್ಲದೆ ಎಲ್ಲ ಸಾಧಕರಿಗೂ ಎಲ್ಲ ಭಕ್ತರಿಗೂ ಕೂಡ ಉಪಕಾರ ಮಾಡುವಂಥವನು. ಸುಹೃದಂ ಪ್ರಿಯಮಾತ್ಮಾನಂ ಸಾಮ್ಯಾಸಂಗಾದಯೋ ಗುಣಾಹ. ನನ್ನ ಗುಣಗಳು ಯಾವುವು? ನಾನು ನಿಮಗೆಲ್ಲ ಬಿಂಬ, ಪ್ರತಿಬಿಂಬನಾದಂಥ ನೀವು ಬಿಂಬನಾದಂಥ ನನ್ನ ಗುಣಗಳನ್ನು ಅನುಸಂಧಾನಿಸಬೇಕು. ಅವೇನು ಗುಣಗಳು ಅಂದರೆ, ಯಾವತ್ತೂ ಕೂಡ ನಾನು ನಿರ್ಲಿಪ್ತ, ಪದಾರ್ಥಗಳ ಸಂಬಂಧ ನನಗೆ ಬಂದರೂ ಕೂಡ ನಾನು ನಿರ್ಲಿಪ್ತ. ಇಂಥ ಎಲ್ಲ ಗುಣಗಳನ್ನು ನೀವು ನನ್ನಲ್ಲಿ ಕಾಣಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗೆ ಬದುಕಿದ್ದಾದರೆ ಮನೋವ್ಯಥೆಯನ್ನು ದೂರ ಮಾಡಿಕೊಂಡು ನೀವು ಬದುಕ್ತೀರಿ. ಜ್ಞಾನಾಸಿನ ಭಜತಮ ಅಖಿಲ ಸಂಶಯಾಧಿಂ. ಮುಂದೆ ಈಗ ಅವರಿಗೆಲ್ಲ ತತ್ವವನ್ನು ನಾನು ಉಪದೇಶಿಸಿದೆ. ಈ ಹಂಸರೂಪಕ ಪರಮಾತ್ಮ ಅದನ್ನೆಲ್ಲ ಉಪದೇಶಿಸಿದ. ಮುಂದೆ ನಾನು ಹೊರಟೋದೆ. ಕೃಷ್ಣ ಉದ್ಧವನಿಗೆ ಹೇಳ್ತಿದ್ದಾನೆ, ಮರ್ತ್ಯೋ ಯದಾ ತ್ಯಕ್ತ ಸಮಸ್ತ ಕರ್ಮ ನಿವೇಶಿತಾತ್ಮ ವಿಚಿಕೀರ್ಷತೋ ಮೇ ತದಾ ಅಮೃತತ್ವಂ ಪ್ರತಿಪದ್ಯಮಾನಃ ಮಯಾತ್ಮಭೂಯಾಯ ಚ ಕಲ್ಪತೆ ಸೌ. ನಾನು ಭಗವಂತ ಈ ಸಾಧಕನ ಮೂಲಕ ಮೋಕ್ಷ ಸಾಧನೆಯನ್ನು ಮಾಡಿಸಬೇಕು ಅಂತ ಸಂಕಲ್ಪಿಸಬೇಕು. ಹಾಗೆ ಮಾಡಿದಾಗ ಇವನು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಮೋಕ್ಷ ಸಾಧನವನ್ನು ಮಾಡ್ಕೊಳ್ತಾನೆ, ನನ್ನಲ್ಲೇ ಮನಸ್ಸಿಡ್ತಾನೆ. ಕೊನೆಗೆ ತನ್ನ ಆತ್ಮ ಸ್ವರೂಪದ ಅಭಿವ್ಯಕ್ತಿ ರೂಪವಾದಂಥ ಮೋಕ್ಷವನ್ನು ಪಡಿತಾನೆ. ಇಷ್ಟನ್ನೆಲ್ಲ ಕೃಷ್ಣ ಉಪದೇಶ ಮಾಡಿದ. ಸ ಏವಂ ಆದರ್ಶಿತ ಯೋಗ ಮಾರ್ಗ ಹೀಗೆಲ್ಲ ಉಪದೇಶವನ್ನು ಉದ್ಧವ ಕೇಳಿದಾಗ ಬದ್ಧಾಂಜಲಿ ಪ್ರೀತ್ಯುಪರುದ್ಧ ಕಂಠ, ಭಕ್ತಿಯಿಂದ ಆ ಉದ್ಧವನಿಗೆ ಕಂಠ ಬಿಗೀತಂತೆ, ಕಣ್ಣಲ್ಲಿ ಆನಂದದ ನೀರು ತುಂಬಿತ್ತು. ನಕಿಂಚಿದೂಚೆ ಅಷ್ಟು ಪರಿಪೂರಿತಾಕ್ಷ, ಮೌನವಾಗಿ ಕೂತ್ಕೊಂಡ್ಬಿಟ್ಟ, ಏನೂ ಮಾತೇ ಹೇಳಲಿಲ್ಲಂತೆ. ಕೊನೆಗೆ ಅವನ ಪಾದಕಮಲದಲ್ಲಿ ತನ್ನ ಶಿರಸ್ಸನ್ನಿಟ್ಟ ಹೀಗೆ ಹೇಳಿದ, ಜಗತ್ತಿನ ಆದಿಕರ್ತ ನೀನು, ಜನನ ರಹಿತ, ಅನಾದಿ ಕಾಲದಿಂದ ಏನೊಂದು ಅಜ್ಞಾನ ನನ್ನಲ್ಲಿ ತುಂಬಿತ್ತು, ಅದೀಗ ಪರಿಹಾರ ಕಂಡಿದೆ. ನೀನು ದಯೆಯಿಂದ ನನಗೆ ಎಲ್ಲವನ್ನೂ ಉಪದೇಶ ಮಾಡಿದ್ದೆ. ಈ ಒಂದು ಸ್ನೇಹ ಪಾಶವನ್ನ ನಿನ್ನ ಬಂಧುವಾದಂಥ ನನ್ನಲ್ಲಿ ನೀನೇ ಬಿಗದಿದ್ದಿ. ಆ ಸ್ನೇಹ ಪಾಶವನ್ನು ಕೂಡ ಈಗ ತತ್ವಜ್ಞಾನದಿಂದ ನೀನೇ ಪರಿಹಾರ ಮಾಡಿದ್ದೆ. ನಮೋಸ್ತುತೆ ಮಹಾಯೋಗಿನ್ ಪ್ರಪನ್ನ ಮನುಷಾಧಿಮಾಂ ಯಥಾ ತತ್ ಚರಣಾಂಬೋಧೆ ರತಿಸ್ಯಾದ್ ಅನಪಾಯಿನಿ. ಭಗವಂತನೇ, ನೀನು ಮಹಾಯೋಗಿ, ನಾನು ನಿನಗೆ ಶರಣಾಗತನಾಗಿದ್ದೇನೆ. ನಿನ್ನ ಚರಣ ಕಮಲದ ಭಕ್ತಿ ನನಗೆಂದೂ ಕೂಡ ಕುಂದದಿರಲಿ. ಇದೇ ನೀನು ನನಗೆ ಮಾಡಬೇಕಾಗಿರುವಂತಹ ಆದೇಶ. ಆಗ ಕೃಷ್ಣ ಹೇಳಿದ, ನಾನು ಎಲ್ಲ ತತ್ವವನ್ನು ನಿನಗೆ ಹೇಳಿದ್ದೀನಿ, ನೀನು ಬದರಿ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ವಿರಕ್ತ ಜೀವನವನ್ನು ನಡೆಸು, ಆತ್ಮ ಸಾಧನೆ ಮಾಡು. ಹೀಗೆ ಮಾಡಿದ್ದಾದರೆ ಸದ್ಗತಿಯನ್ನು ಪಡಿತೀನಿ ನೀನು. ಮುಂದೆ ಅಲ್ಲಿಂದ ಉದ್ಧವ ಬದರಿಗೆ ನಡೆದ, ಮತ್ತೆ ತನ್ನ ಸಾಧನೆಯನ್ನು ಮಾಡಿ ಮುಂದೆ ಸದ್ಗತಿಯನ್ನು ಅವನು ಪಡಿತಾನೆ. ಇದು ಮೋಕ್ಷಾನಂದವನ್ನು ಕೊಡುವಂತಹ ಒಂದು ಜ್ಞಾನಾಮೃತ. ಯಯೇತದ್ ಆನಂದ ಸಮುದ್ರ ಸಂಭೃತಂ ಜ್ಞಾನಾಮೃತಂ ಭಾಗವತಾಯ ಭಾಷಿತಂ. ಕೃಷ್ಣನೇ ಹೇಳಿದಂಥ ಕೊಟ್ಟಂಥ ಜ್ಞಾನಾಮೃತ. ಭವಭಯಮಪಹರ್ತುಂ ಜ್ಞಾನ ವಿಜ್ಞಾನಸಾರಂ ನಿಗಮ ಕುಮುದ ದಭ್ರಂ ಭೃಂಗವದ್ ವೇದ್ಯಸಾರಂ ಅಮೃತ ಮುದಧಿಕಲ್ಪಂ ಪಾಯನ್ ಭೃತ್ಯವರ್ಗಾನ್ ಪುರುಷ ಋಷಭಮಾದ್ಯಂ ವಿಷ್ಣು ಸಂಧ್ಯಂ ನತೋಸ್ಮಿ. ಶುಕಾಚಾರ್ಯ ಹೇಳಿದಂಥ ಮಾತು. ಈ ಭಗವಂತ ಇದನ್ನ ಕೊಟ್ಟಿದ್ದಾನೆ, ಈ ತತ್ವಜ್ಞಾನವನ್ನು. ಇದರಲ್ಲಿ ಜ್ಞಾನ ವಿಜ್ಞಾನ ಸಾರ ತುಂಬಿದೆ. ಸಾಗರದಂತಿರುವಂಥ ಜ್ಞಾನಾಮೃತ ಇದು. ಆದರೆ ಸಣ್ಣ ಮಾತಿನಲ್ಲಿ ಹಿಡಿದಿಟ್ಟಿರುವಂಥ ಒಂದು ಸಂಗತಿ.
ಇಂಥ ಒಂದು ದಿವ್ಯವಾದ ತತ್ವವನ್ನು ಈ ಕೃಷ್ಣ ಭಕ್ತರ ಸಂಸಾರ ಭಯ ಪರಿಹಾರಕ್ಕಾಗಿ, ಅವರ ತಾಪ ಪರಿಹಾರಕ್ಕಾಗಿ ಉಪದೇಶಿಸಿದ್ದಾನೆ. ಪುರುಷ ಋಷಭಾವನ ಆದ್ಯ ವಿಷ್ಣು ಅಂತ ಹೆಸರಿರುವಂತಹ ಮಹಾಪುರುಷನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಮುಂದೀಗ ಮತ್ತೆ ಮಹಾಭಾರತಕ್ಕೆ ಬರೋಣ. ಉದ್ಧವ ಹೋಗುವುದನ್ನು ಅವರೆಲ್ಲ ನೋಡಿದ್ರಂತೆ. ಅಪಶ್ಯನ್ ಉದ್ಧವಂ ಯಾಂತಂ ತೇಜಸ ಆವೃತ್ತಿ ರೋದಸಿ. ಮುಂದೆ ಈ ಯಾದವರು ಏನು ಮಾಡಿದರು ಅದನ್ನೀಗ ನೋಡೋಣ. ಬ್ರಾಹ್ಮಣಾರ್ಥೇಶು ಯತ್ ಸಿದ್ಧಂ ಅನ್ನಂ ತೇಷಾಂ ಮಹಾತ್ಮನಾಂ ತದ್ವಾನರೇಭ್ಯ ಪ್ರದದು ಸುರಾಗಂಧ ರಸಾನ್ವಿತಂ. ಬ್ರಾಹ್ಮಣರ ಆರಾಧನೆ ಮಾಡಬೇಕು, ಪುಣ್ಯಕರ್ಮ ಮಾಡಬೇಕು ಅಂತೆಲ್ಲ ಆಲೋಚನೆ ಮಾಡಿದ್ರು. ಆ ಬ್ರಾಹ್ಮಣರಿಗಾಗಿ ಮೀಸಲಾಗಿಟ್ಟದಂಥ ಅನ್ನವನ್ನು ಅದಕ್ಕೊಂದಿಷ್ಟು ಮದ್ಯವನ್ನು ಬೆರೆಸಿ ಅಲ್ಲಿ ಸುತ್ತಮುತ್ತಲಿದ್ದಂಥ ಕಪಿಗಳಿಗೂ ಕೂಡ ತಿನ್ನಿಸಿಬಿಟ್ರಂತ. ಹೀಗೆ ಶುರುವಾಯಿತು ಅವರ ಈ ಒಂದು ವಿಚಿತ್ರವಾದ ವರ್ತನೆ. ನಾಟ್ಯಗಾರರು ಅಲ್ಲಿ ನಾಟ್ಯ ಮಾಡ್ತಾ ಇದ್ರು. ಬಲರಾಮನು ಕೂಡ ಅಲ್ಲಿದ್ದ. ಅವನು ಮದ್ಯಪಾನ ಮಾಡಲಿಕ್ಕೆ ತೊಡಗಿದ. ಕೃಷ್ಣನು ಅಲ್ಲಿದ್ದಾಗಲೇ ಇದೆಲ್ಲ ನಡೀತು ಅನ್ನೋದನ್ನು ನಾವು ಗಮನಿಸ್ಬೇಕು. ಗದ, ಕೃಷ್ಣನ ತಮ್ಮ ಯುಧಾನ, ಕೃತವರ್ಮ, ಬಭ್ರು ಎಲ್ಲರೂ ಹೀಗೆ ಮಾಡಿಬಿಟ್ರು. ಹೀಗೆ ಮಾಡಿದಾಗ ಈ ಯುಧಾನ, ಕೃತವರ್ಮ ಅವರಿಬ್ಬರ ನಡುವೆ ಏನೋ ಒಂದು ಮಾತು ಪ್ರಾರಂಭ ಕಂಡಿತ್ತು. ಅದು ಕೊನೆಗೆ ವಿಕೋಪಕ್ಕೆ ಹೋಯಿತು. ಕೃತವರ್ಮ, ನೀನು ಮಹಾ ನೀಚ ಕೆಲಸ ಮಾಡಿಬಿಟ್ಟೆ ಹಿಂದೆ ಈ ಕುರುಕ್ಷೇತ್ರದ ಯುದ್ಧದಲ್ಲಿ. ಕಹ ಕ್ಷತ್ರಿಯ ಹನ್ಯಮಾನ ಸುಪ್ತಾನ್ ಹನ್ಯಾನ್ ಮೃತಾನಿವ ತನ್ನಮೃಷ್ಯಂತಿ ಹಾರ್ದಿಕ್ಯ ಯಾದವಾಹ ಯತ್ವಯ ಕೃತಂ. ಕುರುಕ್ಷೇತ್ರದ ಯುದ್ಧ ಎಲ್ಲ ಮುಗಿದ ಮೇಲೆ ಈ ನೀನು ಮತ್ತೆ ಅಶ್ವತ್ಥಾಮ, ಕೃಪ ಇವರೆಲ್ಲ ಸೇರಿ ಎಂಥ ಕೆಲಸ ಮಾಡಿಬಿಟ್ರಿ. ಮಲ್ಕೊಂಡಿದ್ದಂಥವ್ರನ್ನ ಕೊಂದು ಹಾಕಿದ್ರಲ್ಲ. ಇಂಥ ನೀಚ ಕೆಲಸವನ್ನ ಯಾರು ಮಾಡ್ತಾರೆ? ದ್ರೌಪದಿಯ ಮಕ್ಕಳನ್ನ, ಉಳಿದ ಧೃಷ್ಟದ್ಯುಮ್ನ ಮೊದಲಾದವರನ್ನ ನೀವು ಕೊಚ್ಚಿ ಕೊಂದು ಹಾಕಿಬಿಟ್ರಿ. ಹೀಗೆ ಪ್ರದ್ಯುಮ್ನನು ಕೂಡ ಆ ಕೃತವರ್ಮನನ್ನ ಅವಮಾನಿಸಿದ. ಸಾತ್ಯಕಿ, ಯುಯುಧಾನ ಅಂದ್ರೆ ಸಾತ್ಯಕಿ, ಅವನು ಹೇಳಿದ್ದನ್ನು ಕೇಳಿ ಪ್ರದ್ಯುಮ್ನನು ಕೂಡ ಕೃತವರ್ಮನನ್ನ ಅವಮಾನಿಸಿದಂತೆ. ಆಗ ಆ ಕೃತವರ್ಮನಿಗೂ ಸಿಟ್ಟು ಬಂತು. ಅವನು ಎಡಗೈಯಿಂದ ಆ ಪ್ರದ್ಯುಮ್ನ ಮತ್ತು ಸಾತ್ಯಕಿ ಕಡೆಗೆ ಹೀಗೆ ಮುಖ ತೋರಿಸಿದ, ಕೈ ತೋರಿಸಿದ, ಸನ್ನೆ ಮಾಡಿದ. ಭೂರಿಶ್ರವಸ್, ಇವನು ಕೌರವರ ಒಬ್ಬ ವೀರ, ಅವನು ಕೈ ಕಳೆದುಕೊಂಡಿದ್ದ ಯುದ್ಧದಲ್ಲಿ, ಪ್ರಾಯೋಪವೇಶಕ್ಕೆ ಕೂತ್ಕೊಂಡಿದ್ದ. ಅಂಥವನನ್ನ ನೀನು ಕೊಂದು ಹಾಕಿದೆ. ಅದನ್ನು ಹೇಗೆ ಮಾಡಿದೆ? ಶಸ್ತ್ರರಹಿತನಾದಂತಹ ಪ್ರಾಯೋಪವೇಶಕ್ಕೆ ಕೂತ್ಕೊಂಡಿರುವಂತಹ ಅವನನ್ನ, ಸತ್ತು ಹೋಗ್ತಾ ಇದ್ದಂಥವನನ್ನ ನೀನು ಹೀಗೆ ಮಾಡಿದೆಯಲ್ಲ, ಇದು ನೀ ಮಾಡಿದ್ದು ಸರಿಯಾ? ಕೃತವರ್ಮ ಸಾತ್ಯಕಿಯನ್ನು ನಿಂದಿಸಿದ. ಇದನ್ನೆಲ್ಲ ಕೃಷ್ಣ ನೋಡ್ತಾ ಕೂತ್ಕೊಂಡಿದ್ದ. ಕೃಷ್ಣ ಆ ಕೃತವರ್ಮನ ಕಡೆಗೆ ನೋಡಿದಂತೆ. ಈಗ ನಡೀತಿರುವ ಕೋಲಾಹಲಕ್ಕೂ ಅವನು ಸಾಕ್ಷಿಯಾಗಿದ್ದಾನೆ. ಹಿಂದೆ ಆ ಸಾತ್ಯಕಿ ಆ ಭೂರಿಶ್ರವಸನನ್ನ ಕೊಂದು ಹಾಕಿದ ಪ್ರಸಂಗ, ಅದಕ್ಕೂ ಕೃಷ್ಣ ಸಾಕ್ಷಿಯಾಗಿದ್ದ. ಈ ಕೃತವರ್ಮ ಈ ಮಾತನಾಡಿದಾಗ ಕೃತವರ್ಮನ ಕಡೆಗೆ ಕೋಪದಿಂದ ನೋಡಿದಂತೆ ಕೃಷ್ಣ. ಆಗ ಸಾತ್ಯಕಿಗೆ ಮತ್ತಷ್ಟು ಸಿಟ್ಟು ಬಂತು. ಅವನು ಈ ಕೃತವರ್ಮ ಮತ್ತು ಅಕ್ರೂರ ಇವರಿಬ್ಬರು ಸೇರಿ ಕೃಷ್ಣನ ಮಾವ ಸತ್ರಾಜಿತನನ್ನ ಕೊಂದು ಹಾಕಿದ್ದು ಮತ್ತೆ ಆ ಸಮಂತಕ ಮುನಿಯನ್ನು ಅಪಹರಿಸಿದ್ದನ್ನೆಲ್ಲ ಕೃಷ್ಣನಿಗೆ ನೆನಪಿಸಿದಂತೆ. ಅಲ್ಲಿಯೇ ಸತ್ಯಭಾಮಿನೂ ಕೂಡ ಕೂತ್ಕೊಂಡಿದ್ಲು. ಎಂದೋ ಹಿಂದೆ ನಡೆದು ಹೋದ ಘಟನೆ ಇದೆಲ್ಲ. ಯುದ್ಧವೂ ಮುಗಿದು ಹೋಗಿದೆ, ಎಲ್ಲವೂ ಮುಗಿದು ಹೋಗಿದೆ. ಸತ್ತವನ ಸತ್ರಾಜಿತನ ಅಂತ್ಯ ಸಂಸ್ಕಾರವೂ ಆಗಿ ಹೋಗಿದೆ. ಈಗ ಅವರದನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ಸಾತ್ಯಕಿ ಸತ್ಯಭಾಮಿಗೆ ಹೇಳಿದಂತೆ, ಇಂಥ ದುಷ್ಕೃತ್ಯವನ್ನ ಈ ಕೃತವರ್ಮ ಮೊದಲಾದವರೆಲ್ಲ ಮಾಡಿದರು.
ಈ ಕೃತವರ್ಮನ ಆಯುಷ್ಯ, ಅವನ ಯಶಸ್ಸು ಎಲ್ಲ ಈಗ ಮುಕ್ತಾಯ ಕಾಣ್ತದೆ ಅಂಥೇಳಿ ಖಡ್ಗ ತಗೊಂಡು ಕೃಷ್ಣನ್ ನೋಡ್ತಾ ಇದ್ದಂತೆ ಕೃತವರ್ಮನ ತಲೆ ಕತ್ತರಿಸಿಬಿಟ್ನಂತೆ. ಮತ್ತು ಅವನು ಸುಮ್ಮನೆ ಕೂಡ್ಲಿಲ್ಲ. ಅಲ್ಲೇ ಸುತ್ತಮುತ್ತಲಿದ್ದಂಥವ್ರು ಕೆಲವರು ಬೇರೆ ಯಾದವರಿದ್ದರು, ಅವರನ್ನು ಕೂಡ ಅವನು ಕೊಂದು ಹಾಕಿಬಿಟ್ಟ. ಪ್ರಾಯ ಕೃತವರ್ಮನ ಅನುಯಾಯಿಗಳಿದ್ದಿರ್ಬೇಕು ಅವರು. ಅವರನ್ನು ಕೂಡ ಅವನ್ನೆಲ್ಲ ಕೊಂದು ಹಾಕಿಬಿಟ್ಟ ಅಂತ ಅಲ್ಲಿ ಕಥೆ ಬಂದಿದೆ. ಆ ಕಡೆ ಹೀಗೆ ಆ ಕೃತವರ್ಮನ ಕಡೆಯವರು ಕೂಡ ಮತ್ತೆ ಶಸ್ತ್ರ ಪ್ರಯೋಗಕ್ಕೆ ಮುಂದಾಗಿರ್ಬೇಕು. ಸಾತ್ಯಕಿಯನ್ನು ರಕ್ಷಣೆ ಮಾಡಲಿಕ್ಕೆ ಕೆಲವರು ನಿಂತ್ಕೊಂಡ್ರು. ಕೃಷ್ಣ ಇವನ್ನೆಲ್ಲ ತಪ್ಪಿಸಬೇಕು ಅಂತ ಪ್ರಯತ್ನಿಸಿದ. ಆದರೆ ಅವರೆಲ್ಲ ಮದ್ಯಪಾನ ಮಾಡಿ ಮತ್ತರಾಗಿಬಿಟ್ಟಿದ್ರು. ಆ ಎಂಜಲ ಪಾತ್ರಗಳೇನು ಬಿದ್ದಿದ್ವಲ್ಲ, ಅದರಿಂದಲೇ ಸಾತ್ಯಕಿಯನ್ನ ಹೊಡೆದ್ರಂತ ಅವರೆಲ್ಲ ಕೆಲವರು. ಯುಯುಧಾನಂ ಅಥಾಭ್ಯಗ್ನನ್ ಉಚ್ಚಿಷ್ಠೈ ಭಾಜನೈ ತಥಾ. ಕೃಷ್ಣ ಎಲ್ಲ ಕೋಲಾಹಲವನ್ನು ನೋಡ್ತಾ ಇದ್ದ. ಆದರೆ ಜಾನನ್ ಕಾಲಸ್ಯ ಪರ್ಯಯಂ, ಎಲ್ಲ ಕಾಲದ ಸಂಕೇತದಿಂದ, ಕಾಲದ ಸಂಕಲ್ಪದಿಂದ, ಕಾಲನಾಮಕನಾದ ಭಗವಂತನ ಸಂಕಲ್ಪದಿಂದ ಆಗ್ತಿರೋದು. ಅದೇನಾಗಬೇಕಾಗಿದೆಯೋ ಅದಾಗಲಿ ಅಂತ ಅವನು ಸುಮ್ಮನೆ ಕೂತ್ಬಿಟ್ಟಿದ್ದ. ಸತ್ಯಭಾಮಿಗೂ ಕೂಡ ತುಂಬ ತನ್ನ ತಂದೆಯನ್ನು ಕಳ್ಕೊಂಡದ್ದು ನೆನಪಾಗಿ ಕೋಪ ಬಂದು ಆಕೆಯು ಕೂಡ ಕೃಷ್ಣನ ಸಮೀಪಕ್ಕೆ ಬಂದು ನಿಂತಿದ್ದು ಅನ್ನೋದನ್ನು ನೋಡಿದ್ವಿ. ಈ ಸಂದರ್ಭದಲ್ಲಿ ಸಾತ್ಯಕಿಗೆ ಹೀಗಾಗಿದ್ದನ್ನು ಗಮನಿಸಿದಾಗ ಈ ಪ್ರದ್ಯುಮ್ನನಿಗೆ ಸಿಟ್ಟು ಬಂತು. ಸಾತ್ಯಕಿಯನ್ನ ಅವರೆಲ್ಲ ಹೀಗೆ ಹೊಡಿತಾ ಇದ್ರಲ್ಲ, ಅವನು ರಕ್ಷಿಸಬೇಕು ಅಂತ ಅವನು ಬಂದು ನಿಂತ. ಆದರೆ ಎದುರಾಳಿಗಳು ತುಂಬಾ ಜನ ಇದ್ರಂತೆ. ಎದುರಾಳಿಗಳ ಸಂಖ್ಯೆ ತುಂಬ ದೊಡ್ಡದಿತ್ತು. ಆದ್ರಿಂದ ಈ ಸಾತ್ಯಕಿ ಮತ್ತು ಪ್ರದ್ಯುಮ್ನ ಇಬ್ರು ಕೂಡ ಸತ್ತು ಹೋಗಬೇಕಾಯ್ತು. ಬಹುತ್ವಾತ ನಿಹತೋ ತತ್ರ ಉಭೌ ಕೃಷ್ಣಸ್ಯ ಪಶ್ಯತಃ. ಸಾತ್ಯಕಿ ಕೃಷ್ಣ ಮತ್ತು ಅರ್ಜುನಿಗೆ ತುಂಬ ಪ್ರೀತಿ ಪಾತ್ರನಾದವನು. ಪ್ರದ್ಯುಮ್ನ ಅಂತೂ ಕೃಷ್ಣನ ಮಗನೇ. ಅವರಿಬ್ಬರು ಸತ್ತು ಹೋಗಿರೋದನ್ನ ಕೃಷ್ಣ ನೋಡ್ಬೇಕಾಯ್ತು. ಇದಕ್ಕೆ ತಾನು ಕೂಡ ಪ್ರತೀಕಾರ ಮಾಡಬೇಕು ಅಂತ ಹೇಳಿ ಕೃಷ್ಣ ಅಲ್ಲೇ ಬೆಳೆದಿದ್ದಂಥ ಆ ಜೊಂಡು ಹುಲ್ಲು, ಆನೆ ಹುಲ್ಲು ಅಂತ ಏನಿತ್ತಲ್ಲ, ಅದು ಏರಕ, ಅದನ್ನ ಒಂದು ಮುಷ್ಟಿಯಲ್ಲಿ ಕಿತ್ಕೊಂಡು ತಗೊಂಡಂತೆ. ಅದು ಅವನ ಕೈಗೆ ಬಂದಾಗ ಅದೊಂದು ಲೋಹದ ಆಯುಧವಾಗಿ ಪರಿಣಮಿಸಿತು. ಒನಕೆಯೇ ಆಗಿಬಿಡ್ತು ಅಂತಿದೆ. ತದಭೂನ್ ಮುಸಲಂ ಘೋರಂ ವಜ್ರಕಲ್ಪ ಮಯೋಮಯಂ ಜಘಾನ ಕೃಷ್ಣ ತಾನ್ಸ್ತೇನ ಯೇ ಪ್ರಮುಖತಃ ಭವನ್. ತನಗೆ ಯಾರು ಎದುರಾಳಿಗಳು ಅಲ್ಲಿ ಕಾಣಿಸಿದ್ರೋ ಅವರೆಲ್ಲರನ್ನೂ ಅವನೇ ಹೊಡೆದು ಕೊಂದು ಹಾಕಿದ. ಮತ್ತು ಅವರವರಲ್ಲೇ ಪರಸ್ಪರ ಯುದ್ಧ ನಡೆಯಿತು. ಅವರು ಕೃಷ್ಣ ಆ ಏರಕ ಅಂತ ಆನೆ ಹುಲ್ಲಿನ ಕೈಯಲ್ಲಿ ತಗೊಂಡದ್ದನ್ನು ನೋಡಿ ಉಳಿದವರು ತಗೊಂಡ್ರು. ಯಾರ್ಯಾರದನ್ನ ಕೈ ತಗೊಂಡ್ರು ಅವ್ರ ಕೈಯಲ್ಲಿ ಅದೆಲ್ಲ ವಜ್ರಾಯುಧದಂತೆ ಪರಿಣಮಿಸಿ ಮಾರಕವಾಗ್ತಿತ್ತು. ಶತ್ರುಗಳ ಮೇಲೆ ಅದಷ್ಟು ಭಯಂಕರವಾದ ಪರಿಣಾಮವನ್ನ ಬೀರ್ತಿತ್ತು. ತೃಣಂಚ ಮುಸಲೀಭೂತಂ ಅಪಿ ತತ್ರ ವ್ಯದೃಶ್ಯತ. ಎಲ್ಲ ಬ್ರಾಹ್ಮಣರ ಶಾಪದಿಂದ ಹೀಗಾಗಿಬಿಡ್ತು. ಪರಸ್ಪರ ಹೊಡೆದಾಡ್ಕೊಂಡ್ರು. ಎಲ್ಲೋ ಕೋಪಾವೇಶದಿಂದ ತಂದೆಯನ್ನ ಮಗನೇ ಹೊಡೆದ, ಮಗನನ್ನ ತಂದೆಯೇ ಹೊಡೆದು ಹಾಕಿದ, ಏನೇನೋ ಹೀಗಾಗೋಯ್ತು. ಬೆಂಕಿಗೆ ಬಿದ್ದು ಪತಂಗಗಳೆಲ್ಲ ಸತ್ತು ಹೋಗುವಂತೆ ಅವರೆಲ್ಲ ಪ್ರಾಣ ಪರಿತ್ಯಾಗ ಮಾಡಿದರು. ಆದರೆ ವಿಚಿತ್ರ ಸಂಗತಿ ಅಂದರೆ ಯಾರೊಬ್ಬರಿಗೂ ಕೂಡ ಈ ಯುದ್ಧ ಬೇಡ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋ ಆಲೋಚನೆಯೇ ಬರಲಿಲ್ಲಂತ. ಯುದ್ಧದ ಉನ್ಮಾದದಿಂದ ಎಲ್ಲರೂ ಕೂಡ ಅದರಲ್ಲೇ ಮುಳುಗಿಬಿಟ್ಟಿದ್ರು. ಕೃಷ್ಣ ಕೈಯಲ್ಲಿ ಆ ಒನಕೆಯನ್ನು ಹಿಡ್ಕೊಂಡು ಹಾಗೆ ನೋಡ್ತಾ ನಿಂತ್ಕೊಂಡಿದ್ದ. ತುಂಬ ದುಃಖವೂ ಆಯ್ತು ಅವನಿಗೆ, ಕೋಪವೂ ಆಯಿತು. ತಮ್ಮ ಮಗ ಅವರೆಲ್ಲರೂ ಪ್ರಾಣ ಪರಿತ್ಯಾಗ ಮಾಡಿದ್ದನ್ನ ನೋಡಿದ್ದ, ಅವನು ಪ್ರತ್ಯಕ್ಷ ನೋಡಿದ್ದ. ಮತ್ತೆ ಅಲ್ಲಿದ್ದು ಕೆಲವು ಯಾದವರು ಏನು ಬದುಕಿ ಉಳಿದಿದ್ರು ಅವರೆಲ್ಲರನ್ನು ಇವನೇ ಕೊಂದು ಹಾಕಿದ. ಆಗ ದಾರುಕ ಅಂದ್ರೆ ಕೃಷ್ಣನ ಸಾರಥಿ ಮತ್ತೆ ಬಬ್ರು ಕೃಷ್ಣನ ಬಂಧು ಅವನು, ಅವರು ಅಲ್ಲಿಗೆ ಬಂದು
ಹೀಗೆ ಮಾತಾಡಿದ್ರಂತೆ. ಎಲ್ಲರನ್ನೂ ನೀನು ಈಗ ಕೊಂದು ಹಾಕಿದೆ, ಬಲರಾಮ ಎಲ್ಲಿದ್ದಾನೆ ಅಂತ ಅನ್ನೋದನ್ನು ನೋಡು, ಅವನೆಲ್ಲಿದ್ದಾನೋ ನಾವು ಕೂಡ ಅಲ್ಲಿಗೆ ಹೋಗೋಣ ಅಂದ್ರು ಅವರೆಲ್ಲ. ಅಲ್ಲಿಗೆ ಟಿ ಆರ್ ಕೃಷ್ಣಾಚಾರ್ಯ ಪಾಠ ಮತ್ತು ವೈಷ್ಣವ ಪಾಠದಲ್ಲಿ 4ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಪಾಠದಲ್ಲಿ 3ನೇ ಅಧ್ಯಾಯ ಸಮಾಪ್ತವಾಗಿದೆ. ಭಾಗವತದ 30ನೇ ಸ್ಕಂದ, 30ನೇ ಅಧ್ಯಾಯ 11ನೇ ಸ್ಕಂದದ್ದು ಅದೇನು ಹೇಳ್ತದೆ ಅಂತ ನೋಡೋಣ. ಮದ್ಯಪಾನ ಮಾಡಿ ಅವರು ಪರಸ್ಪರ ಸಂಘರ್ಷ ಮಾಡಿದರು. ಆ ಸಮುದ್ರ ತೀರದಲ್ಲಿ ತಮ್ಮ ಹತ್ರ ಇದ್ದಂಥ ಖಡ್ಗ ಇತ್ಯಾದಿ ಆಯುಧಗಳಿಂದಲೇ ಹೊಡೆದಾಡಿದರು. ತಮ್ಮ ಹತ್ರ ಇದ್ದಂಥ ವಾಹನಗಳನ್ನು ಏರಿ ಪರಸ್ಪರ ಯುದ್ಧ ಮಾಡಿದರು. ಪ್ರದ್ಯುಮ್ನ, ಸಾಂಬ, ಕ್ರೂರ, ಕೃತವರ್ಮ, ಸಾತ್ಯಕಿ, ಅನಿರುದ್ಧ ಎಲ್ಲರೂ ಕೂಡ ಹೋರಾಟ ಮಾಡಿದರು. ಕೃಷ್ಣನ ಸಮೂಹಕ್ಕೆ ಒಳಗಾಗಿಬಿಟ್ಟಿದ್ರು ಎಲ್ಲರೂ ಕೂಡ. ಮದ್ಯಪಾನ ಬೇರೆ, ಕೃಷ್ಣನಿಂದ ಬಂದಂಥ ಮಾಯೆ ಬೇರೆ. ಜಗ್ನುಹು ಮುಕುಂದೇನ ವಿಮೋಹಿತ ಭೃಷಂ ಪುತ್ರ ಸ್ವಯುಧ್ಯನ್ ಪಿತೃಭಿಹಿ. ತಂದೆ ಮಕ್ಕಳೇ ಪರಸ್ಪರ ಹೋರಾಡಿದರು, ಸೋದರರು ಪರಸ್ಪರ ಹೋರಾಡಿದರು, ಸೋದರ ಅಳಿಯಂದರು, ಸೋದರ ಮಾವಂದರು ಎಲ್ಲ ಪರಸ್ಪರ ಹೋರಾಡಿಬಿಟ್ರು. ಶರೇಶು ಹೀಯಮಾನೇಶು, ಅವ್ರ ಹತ್ರ ಇದ್ದಂಥ ಎಲ್ಲ ಆಯುಧಗಳು ಖಾಲಿ ಆದವಂತೆ. ಕೈಯಲ್ಲಿ ಯಾವುದೇ ಆಯುಧ ಉಳಿದಿರಲಿಲ್ಲ. ಇನ್ನು ಮಾಡಬೇಕೇನು? ಅಲ್ಲಿದ್ದಂಥ ಆನೆ ಹುಲ್ಲನ್ನೇ ಕಿತ್ಕೊಂಡ್ರು. ಪರಸ್ಪರ ಹೊಡೆದಾಡ್ಲಿಕ್ಕೆ ಶುರು ಮಾಡಿದರು. ಜಗ್ನುಹು ದ್ವಿಶಂಸ್ಥೆ ಕೃಷ್ಣೇನ ವಾರ್ಯಮಾಣಸ್ತು ತಂಚತೆ. ಇದು ಭಾರತದಲ್ಲಿ ಬರಲಿಲ್ಲ, ಇದು ಭಾಗವತದಲ್ಲಿ ಬಂತು. ಕೃಷ್ಣ ಅವರನ್ನು ತಡಲಿಕ್ಕೆ ಹೋದರೆ ಕೃಷ್ಣನನ್ನೇ ಹೊಡೆದ್ರಂತೆ ಕೆಲವರು. ತಂಚತೆ, ಬಲರಾಮನು ಅಲ್ಲಿ ಬಂದ, ಅವನನ್ನು ಕೂಡ ಹೊಡಿಬೇಕು ಅಂತ ಅವನ ಮೇಲೆ ಏರಿ ಬಂದರು. ಆಗ ರಾಮಕೃಷ್ಣನಿಗೂ ಕೋಪ ಬಂತು. ಅವರು ಕೂಡ ಎಲ್ಲರನ್ನೂ ಕೊಂದು ಹಾಕಿದರು. ಇದು ಆ ಮುನಿಗಳ ಶಾಪ. ಕೃಷ್ಣನ ಮಾಯೆ ಬೇರೆ. ಸ್ಪರ್ಧಾ ಕ್ರೋಧ ಕ್ಷಯಂ ನಿನ್ನೆ. ಅವ್ರಿಗೆ ದೊಡ್ಡ ಸಮಸ್ಯೆ, ಒಂದು ಕೋಪ, ಇನ್ನೊಂದು ಪರಸ್ಪರ ಸ್ಪರ್ಧೆ. ನಾನು ಮಿಗಿಲು ಅಂತ ಸ್ಪರ್ಧೆ. ಈ ಎಲ್ಲ ಕಾರಣದಿಂದ ಅವರೆಲ್ಲ ನಷ್ಟ ಆಗಿ ಹೋದರು. ಉತ್ತಾರಿತೋ ಭುವೋ ಭಾರ ಇತಿ ಮೇನೆ ಅವಶೇಷಿತಃ. ಕೃಷ್ಣ ಆವಾಗ ಆಲೋಚನೆ ಮಾಡಿದಂತೆ, ಭೂಮಿಯ ಭಾರವನ್ನು ಈಗ ನಾನು ಪರಿಹರಿಸಿದ್ದೇನೆ ಅಂತ. ಅಲ್ಲಿಗೆ ಭಾಗವತದ 11ನೇ ಸ್ಕಂದದ 30ನೇ ಅಧ್ಯಾಯದ 25ನೇ ಶ್ಲೋಕ ಸಮಾಪ್ತ ಆಗಿದೆ. ಮುಂದಿನ ಕಥಾಭಾಗವನ್ನು ನಾಳೆ ದಿವಸ ನೋಡೋಣ.